ಇದು ನಮ್ಮ ಕಾದಂಬರಿ. ನಾನು ಕತೆ ಹೇಳಿದ್ದೀನಿ. ಶ್ರೀಮತಿ ವಾಣಿರಾಜ್ ಅಂತ ನನ್ನ ಶಿಷ್ಯೆ, ಅವರು ನಿರೂಪಣೆ ಮಾಡಿದ್ದಾರೆ. ಜಾತಿ ಆಧಾರಿತ ವ್ಯವಸ್ಥೆ ಇದೆ, ಜನರಲ್ಲಿ ಬದಲಾವಣೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ನಂಬಿಕೆ. ಈ ನಂಬಿಕೆ ಕಾದಂಬರಿ 19ನೇ ತಾರೀಕು ಕಾರ್ಕಳದಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆಯವರು ರಿಲೀಸ್ ಮಾಡಿದ್ರು, ಲೋಕಾರ್ಪಣೆ ಆಯಿತು. ನಾನು ಕೂಡ ಅಲ್ಲಿ ಹೋಗಿದ್ದೆ. ಇದು ನಮ್ಮ ಕಾದಂಬರಿ. ನಾನು ಕತೆ ಹೇಳಿದ್ದೀನಿ. ಶ್ರೀಮತಿ ವಾಣಿರಾಜ್ ಅಂತ ನನ್ನ ಶಿಷ್ಯೆ, ಅವರು ನಿರೂಪಣೆ ಮಾಡಿದ್ದಾರೆ, ಅಂದರೆ ಬರೆದಿದ್ದಾರೆ. ಕತೆಗಳನ್ನು ನಾವು ಚರ್ಚೆ ಮಾಡಿ ಹೇಳ್ತಾ ಇರ್ತೀನಿ, ಅವ್ರು ಬರೀತಾರೆ. ಸೊ ಈ ಪುಸ್ತಕ ಮನೆಯಲ್ಲಿ ಒಂದು 25 ಪುಸ್ತಕಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ. ಆ ದಿನ ಒಂದು ದೊಡ್ಡ ಫಂಕ್ಷನ್ ಮಾಡಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಬದುಕಿನ ಕ್ರೂರ ಆಘಾತಗಳ ನಡುವೆಯೂ ಕಳೆದು ಹೋದಂತಹ ನಗುವನ್ನು ಹುಡುಕುವ ಕೌಟುಂಬಿಕ ಜೀವನಾಧಾರಿತ ಕಾದಂಬರಿ. ಕ್ಯಾನ್ಸರ್ ಎಂಬ ಕಹಿ ಸತ್ಯದ ಸವಾಲಿಗೆ ಎದೆಯನ್ನು ಒಡ್ಡಿ ನೋವಿನ ಕಾರ್ಮೋಡಗಳ ನಡುವೆ ಭರವಸೆಯ ಹೊಸ ಕಿರಣವನ್ನು ಮೂಡಿಸುವ ಹೃದಯ ಸ್ಪರ್ಶಿ ಕಥಾಪುಷ್ಪ ನಂಬಿಕೆ. ರಂಗರಾಜು ಸಿ, ನಿರೂಪಣೆ ವಾಣಿರಾಜ್. ಇಪ್ಪತ್ತೈದು ಜನ ಬರೆದಿರ್ತಕ್ಕಂಥ ಕಾದಂಬರಿಗಳು ಜೊತೆ ಕೆಲವು ಕವನ ಸಂಕಲನಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಅದು ಒಂದು ಪ್ರೋತ್ಸಾಹದಾಯಕ ಕಾರ್ಯಕ್ರಮ, ಒಳ್ಳೆಯದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಕಾದಂಬರಿ ಬರೀ ಕಾರಣ ಏನು, ಅದು ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಈಗ ರಾಜಕೀಯ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ತುಂಬ ಜನ ಬೇಸತ್ತೋಗ್ಬಿಟ್ಟಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ತುಂಬಿದೆ, ವ್ಯವಸ್ಥೆ ಹೇಗಿದೆ, ನಮ್ಮ ಕಾನೂನಿನ ವ್ಯವಸ್ಥೆ ಹೇಗಿದೆ, ರಾಜಕೀಯ ವ್ಯವಸ್ಥೆಗಳೇಗಿದೆ, ಜನರ ಮನಸ್ಥಿತಿಗಳು ಹೇಗಿದ್ದಾರೆ, ಇವ್ರನ್ನೆಲ್ಲ ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಚಿಂತನೆ ಡೈಲಿ ಕೆಲವರು ಹೊಸ ಹೊಸ ಚಿಂತನೆಗಳು ಬರ್ತವೆ. ಅದರಲ್ಲಿ ಮೂಡಿದಂಥ ಚಿಂತನೆ ಪ್ರಜಾಕೀಯ, ಉಪೇಂದ್ರ ಅವರ ಪ್ರಜಾಕೀಯ. ಉಪೇಂದ್ರ ಅವರ ಚಿಂತನೆ ಅದ್ಭುತ, ಆದರೆ ಅವರು 50 ವರ್ಷದ ಮುಂದಿನ ಯೋಚನೆ ಮಾಡ್ತಾ ಇದ್ದಾರೆ. ಕೇವಲ ವಿಚಾರಗಳ ಮೇಲೆ ಎಲ್ಲರ ಮನಸ್ಸುಗಳು ಬದಲಾಗಿ ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಅಂತ ಚಿಂತನೆ ಮಾಡುವ ಶಕ್ತಿ ಈಗಾಗಲೇ ಜನರಲ್ಲಿ ಬರುತ್ತೆ, ಬದಲಾವಣೆ ಆಗುತ್ತೆ ಅನ್ನತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ಪಾಪ ಪ್ರಜಾಕೀಯ ಪಕ್ಷವನ್ನು ಶುರು ಮಾಡಿದ್ದಾರೆ. ಈಗ ನೋಡಿ, ನೆಕ್ಸ್ಟ್ ಎಲೆಕ್ಷನಲ್ಲೂ ಅಷ್ಟೇ, ಯಾವುದೇ ಎಲೆಕ್ಷನಲ್ಲೂ ಅಷ್ಟೇ ಪ್ರಜಾಕೀಯ ಪಕ್ಷದವರು ಒಬ್ರು ಗೆಲ್ಲೋದು ಕಷ್ಟ. ಯಾಕೆಂದ್ರೆ ಅಷ್ಟೊಂದು ವ್ಯವಸ್ಥೆ ಹಾಳಾಗಿದೆ. ಸೊ ಪ್ರತಿಯೊಬ್ಬರು ವ್ಯವಸ್ಥೆ ಬಗ್ಗೆ ದೂಷಣೆ ಮಾಡ್ಕೊಂಡು ಕುಳಿತಿದ್ದಾರೆ. ಬದಲಾವಣೆ ಆಗಲ್ಲ, ಹೀಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ನಮ್ಮ ಪ್ರಜಾಪ್ರಭುತ್ವ 2 ಪಿಲ್ಲರ್. ಒಬ್ಬ ರಾಜಕೀಯ ಪಕ್ಷ ಬರಬೇಕು ಅಂದ್ರೆ 2 ಪಿಲ್ಲರ್. ಮೊದಲನೇ ಪಿಲ್ಲರ್ ಯಾವ್ದಪ್ಪ ಅಂದ್ರೆ ಜಾತಿ ಪದ್ಧತಿ. ಈಗ ನೋಡಿ, ಆ ಜಾತಿಗೆ ಇಷ್ಟು ಜನ ಮಿನಿಸ್ಟರ್ಸ್ ಕೊಡಬೇಕು, ಈ ಜಾತಿಯವನ್ನೇ ಹಿಂಗಾಗಬೇಕು, ಈ ಜಾತಿ MLA ನಿಂತ್ಕೋಬೇಕು. ಜಾತಿ ಆಧಾರಿತ ವ್ಯವಸ್ಥೆ ಇದೆ, ಜನರಲ್ಲಿ ಬದಲಾವಣೆ ಆಗಿಲ್ಲ. ಜಾತಿ ರಿಸರ್ವೇಶನ್ಸ್ ಇದೆ, ಜನರಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ, ಆ ಲೆವೆಲ್ಗೆ ಬಂದಿಲ್ಲ. ಈ ಮೌಢ್ಯ ಮನಸ್ಸುಗಳ ಸ್ಥಿತಿಗಳಲ್ಲಿ ಒಂದು ಜ್ಞಾನದ ಮುಖಾಂತರ, ವಿಚಾರಧಾರೆಯ ಮುಖಾಂತರ ಬದಲಾವಣೆ ತರ್ತಿರತಕ್ಕಂಥ ಚಿಂತನೆ ಬಂದಿದೆ ಉಪೇಂದ್ರ ಅವರಿಗೆ. ಅದು ಗ್ರೇಟ್. ಆದರೆ ಅದು ಸಾಧ್ಯವಿಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಬಿಡಬಾರ್ದು, ಪ್ರಯತ್ನ ಪಡ್ತಾ ಇರಬೇಕು. ಅಕಸ್ಮಾತ್ ಆ ಚಿಂತನೆ ಫೇಲ್ಯೂರ್ ಆದ್ರೆ ಉಪೇಂದ್ರ ಅವರು ಈ ರೀತಿ ಮಾಡ್ಬೋದಲ್ಲ ಅಂತ ನನ್ನ ತಲೆಯಲ್ಲಿ ಒಂದು ಕತೆ ಮೂಡ್ತು. ಆ ಕಥೆಯೇ ನಂಬಿಕೆ. ಈ ಕಾದಂಬರಿ ಇರತಕ್ಕಂಥ ತಿರುಳು ಏನಪ್ಪಾ ಇದೆ ಅಂದ್ರೆ,
ರಾಜಕೀಯ ವ್ಯವಸ್ಥೆಯನ್ನು ಈ ದಿಶೆಯಲ್ಲಿ ಬದಲಾಯಿಸ್ಬೋದು. ಕೇವಲ 10 ವರ್ಷ ಬೇಕಷ್ಟೇ. ಒಂದು 10 ವರ್ಷ ಪರಿಶ್ರಮ ಪಟ್ಟರೆ ಉದ್ಯಮಿಗಳು ಒಟ್ಟಾಗಿ ಸೇರಿ, ಈ ಥರ ಚಿಂತಕರು ಒಟ್ಟಾಗಿ ಸೇರಿ ಈ ಕಾದಂಬರಿ ಇರತಕ್ಕಂಥ ವಿಷಯವನ್ನ ತೆಗೆದುಕೊಂಡು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ 10 ವರ್ಷದಲ್ಲಿ ಸರ್ಕಾರವನ್ನೇ ಬದಲಾಯಿಸಬಹುದು. ಇದು ಪ್ರಾಕ್ಟಿಕಲ್, ಟೋಟಲಿ ಪ್ರಾಕ್ಟಿಕಲ್. ಜಾತಿ ಆಧಾರಿತ ಅಲ್ಲವೇ ಅಲ್ಲ, ಭ್ರಷ್ಟಾಚಾರ ಆಧಾರಿತ ಅಲ್ಲವೇ ಅಲ್ಲ. ಸೊ ಅದು ಈ ಕಾದಂಬರಿಯ ತಿರುಳು. ಆದರೆ ಸ್ವಲ್ಪ ಒಂದು ಮಿಸ್ಟೇಕ್ ಆಗಿದೆ. ಕಾದಂಬರಿ ಹಿಂಬರಹ ಬೇರೆ ಇದೆ. ಅವ್ರು ಕೊಟ್ಟಿದ್ವಿ ಪುಸ್ತಕ ಮನೆಯವರಿಗೆ, ಅವ್ರೇನು ಮಾಡಿದ್ದಾರೆ, ಜನರಲ್ ಆಗಿ ಬರೆದು ಬಿಟ್ಟಿದ್ದಾರೆ. ಪುಸ್ತಕ ಸರಿಯಾಗಿ ಓದಿಲ್ಲ. ಅಷ್ಟೊಂದು ಪುಸ್ತಕ ಎಲ್ಲಿ ಓದೋಕ್ಕಾಗುತ್ತೆ ಅವ್ರಿಗೆ, ಓದಿಸಿಲ್ಲ. ಅದಕ್ಕೆ ಹಿಂಬರಹ ನೋಡಿ ಪುಸ್ತಕವನ್ನು ರಿಜೆಕ್ಟ್ ಮಾಡಬೇಡಿ. ಒಳಗಡೆ ಈ ಕತೆ ಇದೆ. ಈ ಪುಸ್ತಕ ಸಿಗುತ್ತೆ ನಿಮಗೆ ಪುಸ್ತಕ ಮನೆ ಕ್ರಿಯೇಟಿವ್. ಇಲ್ಲಿದೆ ಅಡ್ರೆಸ್ ಇದೆ www.pustakmane.com. ಸೊ ಇಲ್ಲಿ ವಿಸಿಟ್ ಮಾಡಿದ್ರೆ ನೀವು ಪುಸ್ತಕ ತರಿಸ್ಕೋಬೋದು. ನನ್ನ ಹತ್ರ ಸಿಗಲ್ಲ. ನನ್ನ ಮಾರ್ಕೆಟಿಂಗಲ್ಲಿ ತುಂಬ ವೀಕ್ ಬೇಕಾದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕಷ್ಟು ಕಾಪೀಸ್ ತೊಗೊಂಡು ಇಟ್ಕೊಂಡಿದ್ದೀವಿ. ಅಲ್ಲಿ ಸಿಗುತ್ತೆ, ನನ್ನ ಹತ್ರ ಸಿಗಲ್ಲ. ನಾವೇನು ಮಾಡಿದ್ವಿ, ಇದೇ ರೀತಿಯಾಗಿ 3 ಕಾದಂಬರಿ ರಿಲೀಸ್ ಆಗಿದೆ. ಮೊದಲನೇದು ನೋವಿನಂಚಿನ ನಲಿವು, ಅದು ಸ್ಟಾಕ್ ಇಲ್ಲ. ತಿರುವು ಸ್ಟಾಕ್ ಇದೆ. ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನನ್ನ ನಂಬರ್ ಇರುತ್ತೆ. ತಿರುವು ಕಾದಂಬರಿ. ಇದು 3ನೇ ಕಾದಂಬರಿ ನಂಬಿಕೆ. ಇದು ಪುಸ್ತಕ ಮನೆಯಲ್ಲಿ ಮಾತ್ರ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಎಷ್ಟೋ ಯುವ ಮನಸ್ಸುಗಳು ಇವೆ ಅಂದರೆ ಕಡಿಮೆ ಇವೆ. ಅವರ ಒಂದು ಕಿಚ್ಚಿದೆ, ಒಂದು ಬದಲಾವಣೆ ತರಬೇಕು, ನಮ್ಮ ದೇಶದಲ್ಲಿ ಬದಲಾವಣೆ ತರಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಸುತ್ತಲಿನ ಪರಿಸರ, ನಮ್ಮ ವ್ಯವಸ್ಥೆಗಳು ಅದು ಬದಲಾಗಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಭ್ರಷ್ಟರ ಕಪಿ ಮುಷ್ಟಿಯಲ್ಲಿ ಪ್ರಜಾಪ್ರಭುತ್ವ ಸಿಲುಕಿದೆ. ಯಾವುದೇ ಒಂದು ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಇದನ್ನು ವ್ಯಾಪಾರವಾಗಿ ಏನು ಸಮಾಜ ಸೇವೆ, ಈ ರಾಜಕೀಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ಅನ್ನೋದನ್ನ ಒಂದು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ವ್ಯಾಪಾರ ಒಂದು ಉದ್ಯೋಗ ಆಗ್ಬಿಟ್ಟಿದೆ ಇದು. ಅದಕ್ಕೆ ಮಾಡಬೇಕಾದಾಗ ಇನ್ವೆಸ್ಟ್ಮೆಂಟ್ ಹಾಕ್ಬೇಕು, ಬಂಡವಾಳ ಹಾಕ್ಬೇಕು, ಸಂಪಾದನೆ ಮಾಡಬೇಕು. ನಾವು ಕೆಲವರು ಬೈತಾ ಇರ್ತೀವಿ, ವ್ಯವಸ್ಥೆ ಹಿಂಗಾಗ್ಬಿಟ್ಟಿದೆ, ಹಾಳಾಗಿದೆ ಅಂತ. ಪರಿವರ್ತನೆಗೆ ನಾವು ಪ್ರಯತ್ನ ಪಟ್ಟಿರಲ್ಲ. ಆ ಪರಿವರ್ತನೆಯ ಚಿಂತನೆಯೇ ಈ ಕಾದಂಬರಿ ನಂಬಿಕೆ. ಥ್ಯಾಂಕ್ ಯು. ನೋಡೋಣ ಯಾರಿಗೆ ರೀಚ್ ಆಗುತ್ತೆ. ಒಬ್ಬ ಒಳ್ಳೆ ಸಿನಿಮಾ ಆಕ್ಟರ್ಗೆ ಈ ಕಾದಂಬರಿ ರೀಚ್ ಆದರೂ ಸಾಕು, 10 ವರ್ಷಗಳಿಗೆ ಕರ್ನಾಟಕ ಸರ್ಕಾರ ಚೇಂಜ್ ಮಾಡ್ಬೋದು. ಒಂದಷ್ಟು ಉದ್ಯಮಿಗಳಿಗೆ ಈ ಕಾದಂಬರಿ ರೀಚ್ ಆದರೂ ಸಾಕು, ಅವ್ರ ಮನಸ್ಸು ಪಟ್ಟರು ಉದ್ಯಮಿ ಕೂಡ ಈ ಸಮಾಜವನ್ನು ಚೇಂಜ್ ಮಾಡ್ಬೋದು. ಸಮಾಜ ಸುಧಾರಕರು ಅವರು ಯೋಚನೆ ಮಾಡಿದ್ರು ಕೂಡ ಇದನ್ನ ಚೇಂಜ್ ಮಾಡ್ಬೋದು ಅಲ್ವಾ. ಈ ನಂಬಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಜವಾಗಲೂ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾಳದಲ್ಲಿ ಬದಲಾವಣೆಯನ್ನು ಬಯಸುತ್ತಿದೆ ಒಂದು ಕೂಗು. ಆ ಕೂಗೆ ನಂಬಿಕೆ. ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.